ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋ ಏನು ತೋರಿಸ್ತಿದ್ದೀನಿ ಅಂತಂದರೆ ಈಗಾಗಲೇ ತಮ್ಮನೇಲನ್ನು ನೋಡಿರ್ತೀರ. ಸೊ ನೋಡಿ ಗೈಸ್, ಯಾವ ಥರ ಇದೆ ಇವತ್ತಿನ ವಾತಾವರಣ. ಸಂಜೆ 6:30 ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮೋಡ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಗದೆಕನಲ್ಲಿ ಯಾವ ರೀತಿಯಾಗಿದೆ ಅಂತಂದರೆ ಹುಲ್ಲು ನೋಡಿ ಗೈಸ್, ಎಷ್ಟಿಷ್ಟು ಒಂದು ಶುಂಠಿ ಹುಲ್ಲು ಅಂತಾರಂತೆ ಇದನ್ನು. ಫುಲ್ಲು ಒಂಥರ ನಾರು ಥರ. ದನನೂ ತಿನ್ನಲ್ಲ, ಏನು ಮೇಕೆ ಸ್ವಲ್ಪ ತಿಂತವೆ, ಚಿಗುರಿರುತ್ತಲ್ಲ ಮೇಲೆ, ಅದನ್ನು ಮಾತ್ರ ತಿಂತವೆ. ಇವತ್ತಂತೂ ಸಕ್ಕತ್ತಾಗಿದೆ ವಾತಾವರಣ. ಮೋಡ ನೋಡಿ ಗೈಸ್, ದನನೇ ತಿನ್ನೋಕ್ಕಾಗಲ್ಲ ಗೈಸ್. ಇದಂತೂ ಫುಲ್ಲು ನಾವು ಇಲ್ಲೆಲ್ಲ ಹೊಲ ರಾಗಿ ಚೆಲ್ತಿದ್ವಿ, ಹೊಲ ಮಾಡ್ತಿದ್ವಿ. ಈ ಹುಲ್ಲು ಬಂದಾದ್ಮೇಲೆ ರಾಗಿನೂ ಚೆಲ್ಲೋಕ್ಕಾಗಲ್ಲ, ಏನೂ ಚೆಲ್ಲೋಕ್ಕಾಗಲ್ಲ. ಅದಕ್ಕೆ ಹೊಲ ಮಾಡೋದೇ ಬಿಟ್ಬಿಟ್ವಿ ಗೈಸ್. ನಮ್ಮಮ್ಮ ನೋಡಿ ಗೈಸ್, ಮೇಕೆ ಇಟ್ಕೊಂಬರ್ತಾವ್ರಿ. ಈಗ ಈ ಕಡೆ ಹಿಂಗಟ್ಕೊಂಡು ಇಲ್ಲೇರಿ ಹತ್ತಿಸ್ಕೊಂಡು ಹೋಗೋಣ ಅಂತ. ಯಾಕೆ ಅಂತಂದರೆ ಅಂಗಾಸಿ ಹೋಗ್ತಿದ್ವಲ್ಲ, ಸಿಲ್ವರ್ ಗಿಡದ ಹಸಿ, ಅಲ್ಲಿ ಏನು ಮಾಡ್ತಿದ್ವು ಅಂತಂದರೆ ತೋಟಕ್ಕೆಲ್ಲ ಹೊರಟೋಗ್ಬಿಡ್ತಿದ್ವು. ಅಡಿಕೆ ಗಿಡಕ್ಕೆ ಹಟ್ಕೊಳಕ್ಕಾಗ್ತಿರ್ಲಿಲ್ಲ. ಈಗ ಹಿಂಗಾಸಿ ಹೋದರೆ ಏರಿ ಮೇಲೆ ಹೋಗ್ತವೆ, ಯಾವ ಕಡೆನೂ ಹೋಗೋಕ್ಕಾಗಲ್ವಲ್ಲ. ಅದಕ್ಕೋಸ್ಕರ ಹಿಂಗಾಸಿ ಹೋಗ್ತಿದ್ವಿ ಗೈಸ್. ನಮ್ಮಮ್ಮ ಇಟ್ಕೊಂಬರ್ತಾವ್ರಿ. ಈಗ ನೋಡಿ, ಇಲ್ಲಿ ಬೇರೆಯವರೆಲ್ಲ ಹೊಲ ಮಾಡೋ ಜಾಗದಲ್ಲಿ ಅದೆಂಥದೋ ಗಿಡಗಳೆಲ್ಲ ಹತ್ಕೊಂಬಿಟ್ಟವೆ. ಊರ ನೀರೆಲ್ಲ ನಮ್ಮ ಕೆರೆ ಬಜಾಳಕ್ಕೆ ಬಿಟ್ಬಿಟ್ಟವ್ರು. ಮೇಕೆಗಳು ಮೇಯೋಕ್ಕೂ ಜಾಗ ಇಲ್ದಂಗೆ ಮಾಡಾಕ್ಬಿಟ್ಟವ್ರೆ ಗೈಸ್. ಮೇಕೆ, ದನ, ಈ ಥರ ಸಣ್ಣ ಸಣ್ಣ ಮೇಕೆ ನಂಬ್ಕೊಂಡಿರೋರು ಮತ್ತು ದನನೇ ನಂಬ್ಕೊಂಡು ಜೀವನ ಮಾಡ್ತಿರೋರನ್ನೆಲ್ಲ ಹಾಳು ಮಾಡಾಕ್ಬಿಟ್ರು. ಯಾಕಂತಂದರೆ ಎಲ್ಲ ಬಜಾಳಕ್ಕೆ ನೀರು ಬಿಟ್ಟರೆ ದನಗಳು ಮೇಕೆಗಳು ಮೇಯಿದ್ರೆ ಕಾಯಿಲೆಗಳು ಬರಲ್ವ ಗೈಸ್. ಈ ರೀತಿ ಮಾಡ್ತಾರೆ. ಕೆರೆನಲ್ಲಿ ಆರಾಮಾಗಿ ಮೇಯಿಸ್ಕೊಂಡು ದನ ಕರುಗಳನ್ನ ಮೇಯಿಸ್ಕೊಂಡು ಆರಾಮಾಗಿದ್ದರು ಎಷ್ಟೊಂದು ಜನಗಳು. ಅದನ್ನೇ ನಂಬ್ಕೊಂಡಿದ್ರು. ಆ ಕೆರೆನೂ ಟೆಂಡರ್ ತಂದು ಹುಲ್ಲೆಲ್ಲ ಕಿತ್ತಾಕಿ ಕಲ್ಲುಗಳೆಲ್ಲ ಕಟ್ಟಿ ಮತ್ತು ಕೆರೆನ 2 ಭಾಗ ಮಾಡಿ ಫಿಲ್ಟ್ರು ನೀರು, ಬೆಂಗಳೂರು ಕೆರೆ ನೀರು ಅದ್ಯಾವುದೋ ಬಿಡ್ತಾರಂತೆ, ಅದನ್ನು ಫಿಲ್ಟ್ರು ಮಾಡಿ ಇನ್ನೊಂದು ಕಡೆಗೆ ಬಿಡ್ತಾರಂತೆ. ಕೆರೆನ 2 ಭಾಗ ಮಾಡಾಕ್ಬಿಟ್ರು, ಹುಲ್ಲುಗಳೆಲ್ಲ ಕಿತ್ತಾಕ್ಬಿಟ್ರು, ದನಗಳು ಹೋಗ್ದಂಗೆ ಮಾಡಾಕ್ಬಿಟ್ರು ಗೈಸ್. ದನ ಕರ ಮೇಯವನ್ನೆಲ್ಲ ಹಾಳು ಮಾಡಾಕ್ಬಿಟ್ರು. ಏನಾದರೂ ಒಂದು ಕಣ್ಣಿ ಕಂಡುಬಿಟ್ರೆ ಮನುಷ್ಯ ಅಂತೂ ಅದನ್ನು ನಾಶ ಮಾಡೋತಕ್ಕ ಬಿಡಲ್ಲ ಗೈಸ್. ನಾವು ಅದಕ್ಕೆ ಈ ಬಜಾಳ ಕಟ್ಕೊಬರ್ತೀವಿ. ಬಜಾಳ ಮತ್ತು ಗದೆಕನ್ನು, ಬಜಾಳದಾಗ ನೀರು ಕುಡಿಸ್ಕೊಂಡು ಗದೆಕನ್ನಲ್ಲಿ ಮೇಯಿಸ್ಕೊಂಡು ಮನೆಗೆ ಹೋಗೋದು. ಬಂದ್ವು ಗೈಸ್ ಈಗ ನಮ್ಮ ಅಮ್ಮಕ್ಕೆ. ನೋಡಿ ಯಾವ ರೀತಿ ಗೊತ್ತಾ ಇದ್ದಾವೆ. ಪ್ಲೀಸ್ ಗೈಸ್, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್ ಪ್ಲೀಸ್. ನೋಡಿ ಬರ್ತಾ ಇದ್ದಾವೆ. ಗೈಸ್ ನೋಡಿ, ಈಗ ಅಲ್ಲ ಕೂಗೋ ಟೈಮಲ್ಲಿ ನಾವು ಮೇಕೆಗಳನ್ನ ಇಟ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಗೊತ್ತಾವೆ ಈಗ ಹಿಂಗಾಸಿ ಗದೆಕನ ಕಾಸಿ ಏರಿ ಮೇಲೆ ಹತ್ತಿಸ್ಕೊಂಡು ಹೋಗೋದೆ ಸೀದಾ ಮನೆ. ಬನ್ನಿ ಗೈಸ್ ನೋಡಿ, ಇಲ್ಲಂತೂ ಆಗುಳಿದ್ರು, ಏನು ಹುಳ ಇದ್ರು ಏನೂ ಕಾಣಲ್ಲ ಗೈಸ್. ಅದಕ್ಕೆ ಕಡ್ಡಿ ತಗೊಂಡು ಈ ರೀತಿ ಸೌಂಡ್ ಮಾಡ್ಕೊಂಡು ಹೋದರೆ ಯಾವ ಊಟನೂ ಏನು ಬರಲ್ಲ.
ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಎಲ್ಲ ಕೂಗ್ತಿದ್ದಾರೆ ಗೈಸ್. 6:15 ಅನಿಸ್ತೈತೆ ನೋಡಿ ಬಜಾಳ. ದನ ಕರುಗಳಿಗೆ ಮತ್ತು ಮೇಕೆಗಳಿಗೆ ನೀರು ಕುಡಿಯೋಕ್ಕೆ ಇದು ಮಾಡಿರೋದು. ಹಿಂಗಾಸಿ ಹತ್ತಿಸ್ಕೊಂಡು ಮೇಕೆನ ಹೋಗೋದು. ಇಲ್ಲೊಂದು ಸ್ವಲ್ಪ ಮೇಕಂತವೆ ಗಿಡಗಳು. ಗೈಸ್ ನೋಡಿ ಯಾವ ರೀತಿ ಮಾಡಿದ್ದಾರೆ ನಮ್ಮೂರ ಕೆರೆ. ಹುಲ್ಲೆಲ್ಲ ಅಂಟಿಸಿದ್ದಾರೆ ಬೇರೆ ಊರಿಂದ ತಗೊಂಬಂದು. ನಮ್ಮ ದೊಡ್ಡ ಮೇಕೆ ಬುಡ್ಡ ಮರಿ ನೋಡಿ. ಏರಿ ಎಲ್ಲ ಹತ್ತುತ್ತವೆ ನೋಡಿ ಗೈಸ್. ಹತ್ಕೊಂಡು ಸೀದಾ ಹಿಂಗಾಸಿ ಮನೆ. ಎಷ್ಟೊಂದು ದಿನ ಆಗಿತ್ತು ಗೈಸ್ ಏರಿ ಮೇಲೆ ಕರ್ಕೊಂಬಂದು. ಇವತ್ತು ಕರ್ಕೊಂಬಂದಿದ್ದೀವಿ. ತೋಟಕ್ಕೆ ಹೋಗ್ಬಿಡ್ತವೆ ಅಂತ ಏರಿ ಮೇಲೆ ಸಟ್ಕೊಂಡು ಹೋಗೋಣ ಅಂತ. ಏರಿ ಮೇಲೆ ಸಟ್ಕೊಂಡು ಹೋದರೆ ಯಾವ ತೋಟಕ್ಕೆ ಹೋಗಲ್ಲ, ಏನೋಗಲ್ಲ, ಸೀದಾ ಮನೆ ತಗೋಗ್ತವೆ. ನೋಡಿ ಗೈಸ್ ಯಾವ ಥರ ಮಾಡಿದ್ದಾರೆ. ನಮ್ಮೂರ ಕೆರೆನ ನೀರಂತೂ ಇಲ್ಲವೇ ಇಲ್ಲ. ಈ ಥರ ಕೆರೆ ಮಾಡ್ದಾಗಿಂದ ನೀರೇ ಬರ್ದಂಗೆ ಆಗೋಯ್ತು. ಮಳೆನೇ ನಿಂತೋಗ್ಬಿಡುತ್ತೆ, ಮಳೆನೇ ಬರಲೇ ಇಲ್ಲ ಯಾಕೋ. ನೋಡಿ ಅಲ್ಲಿ ಫಿಲ್ಟ್ರ್ ಮಾಡೋಕ್ಕೆ ಜಾಗ ಮಾಡಿದ್ದಾರೆ. ಅಲ್ಲಿ ಲಾಸ್ಟಲ್ಲಿ ಈ ರೀತಿಯಾಗಿ ಕಲ್ಲು ಜೋಡಿಸಿದ್ದಾರೆ. ಮೇಕೆ ದನಗಳು ಏನಾದ್ರು ಕಲ್ಲಲ್ಲಿ ಕಾಲಿಗೆ ಕುತ್ತು ಅಂದರೆ ಮುರಿದೇ ಹೋಗ್ತವೆ. ಕಾಸು ಇದ್ದಾಗ ನಮ್ಮ ಕಡೆಯಿಂದ ಕೆಲಸ ಆಗಬೇಕಾದ್ರೆ